ಟ್ರಂಪ್ ಶಾಕಿಂಗ್ ಆಟ, ಜಗತ್ತಿನ ರಾಜಕೀಯ ಉಲ್ಟಾ ಪಲ್ಟಾ. ಬರ್ತಿದೆ ಅಮೆರಿಕ, ಚೀನಾ, ರಷ್ಯಾ ಕೂಟ. ಸ್ನೇಹಿತರೆ, ಒಂದು ಕ್ಷಣ ಊಹೆ ಮಾಡಿ, ಹಾವು ಮತ್ತು ಮುಂಗುಸಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಹೇಗಿರುತ್ತೆ? ಬೆಂಕಿ ಮತ್ತು ಪೆಟ್ರೋಲ್ ಒಂದೇ ಬಾಟ್ಲಿಯಲ್ಲಿ ಇದ್ರೆ ಏನಾಗುತ್ತೆ? ಕೇಳೋಕೆ ವಿಚಿತ್ರ ಅನಿಸ್ತಾ ಇದೆ ಅಲ್ವಾ? ಆದರೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಅಂಥದ್ದೇ ಮಾಡೋಕೆ, ಅಸಾಧ್ಯವಾದ ಆಟವನ್ನು ಕಟ್ಟೋಕೆ ಟ್ರಂಪ್ ಹೊರಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಜಗತ್ತಿನ ಕಡು ವೈರಿಗಳು ಅಮೆರಿಕ ಮತ್ತು ರಷ್ಯಾ ಇಬ್ಬರೂ ಸೇರಿ ಒಂದು ಹೊಸ ಟೀಮ್ ಕಟ್ಟೋಕೆ ಮುಂದಾಗಿದ್ದಾರೆ ಅಂತ. ಅಮೆರಿಕ ರಷ್ಯಾಗೆ ಬರೋದಿಲ್ಲ ಮುಂಚಿನಿಂದಲೂ ಕೂಡ ಅಲ್ವಾ? ಆದರೆ ಮಧ್ಯದಲ್ಲಿ ಕೆಲವೊಂದ್ಸಲಿ ಅವ್ರ ಜೊತೆ ಆಟ ಆಡಿದ್ದಾರೆ, ಆ ರೀತಿ ಇತಿಹಾಸ ಕೂಡ ಇದೆ. ಅದರಲ್ಲೂ ಕೂಡ ಈ ಪುಟಿನ್ ಅಂದರೆ ಟ್ರಂಪ್ಗೊಂಥರ ಫೇವ್ರೆಟ್ ಥರ, ಮೋಸ್ಟ್ಲಿ ಇನ್ಸ್ಪಿರೇಷನ್ ಥರ ತಗೊಳ್ತಾರೆ ಏನೋ, ನಾನು ಪರ್ಮನೆಂಟಾಗಿ ಅಮೆರಿಕದಲ್ಲಿ ಪ್ರೆಸಿಡೆಂಟ್ ಆಗಿರೋಣ ಅಂಥೇಳಿ ಒಂಥರ ಅಡ್ಮೈರರ್ ಥರ ಹೊಗಳ್ತಾ ಇರ್ತಾರೆ ಅವಾಗವಾಗ. ಈಗ ನೋಡಿದ್ರೆ ಕೂಟ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋ ಮಾಹಿತಿ ಅಮೆರಿಕನ್ ಮೀಡಿಯಾನೇ ರಿಪೋರ್ಟ್ ಮಾಡ್ತಾ ಇದ್ದಾವೆ. ಈ ಕೂಟಕ್ಕೆ ಯಾರ್ಯಾರನ್ನ ಸೇರಿಸ್ಕೊಳಕ್ ಹೊರಟಿದ್ದಾರೆ ಗೊತ್ತಾ? ಚೀನಾ, ಜಪಾನ್ ಮತ್ತೆ ಭಾರತನ ಕೂಡ ಸೇರಿಸ್ಕೊಂಡು ಕೋರ್ 5 ಅಂತ ಮಾಡೋಕ್ಕೆ ಹೊರಟಿದ್ದಾರೆ ಟ್ರಂಪ್ ಅಂತ. ಹಾಲಿವುಡ್ ಸಿನಿಮಾ ವೆಬ್ ಸೀರೀಸ್ ಸ್ಟೋರಿ ಥರ ಅನಿಸ್ತಾ ಇದೆಯಲ್ಲ. ಆದರೆ ಅಮೆರಿಕದ ವೈಟ್ ಹೌಸ್ ಒಳಗಡೆ ನಡೀತಾ ಇರೋ ಪ್ಲಾನ್ ಅಂತ ಅಮೆರಿಕನ್ ಮೀಡಿಯಾಸೇ ರಿಪೋರ್ಟ್ ಮಾಡಿದ್ದಾವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದು ಅದನ್ನು ಸೂಪರ್ ಕ್ಲಬ್ ಅಥವಾ ಕೋರ್ 5 ಅಂತ, C5 ಅಂತ ಕರಿತಾ ಇದ್ದಾರೆ ಅಂತ. ಇವಾಗ ಜಗತ್ತಿನ ತುಂಬ ಸಂಚಲನ ಸೃಷ್ಟಿಯಾಗ್ತಾ ಇದೆ, ನಾನಾ ರೀತಿಯ ವಿಶ್ಲೇಷಣೆ ನಡೀತಾ ಇದೆ. ಈ ಕುರಿತು ಸಂಪೂರ್ಣವಾಗಿ ಈ ವರದಿಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ. ಈ C5 ಅಂದರೆ G7 ಕತೆ ಏನು? ಯುರೋಪಿನ ಮಿತ್ರರು, ಬ್ರಿಟನ್ನವರಂತೂ ಅಮೆರಿಕ ಜೊತೆ ಗಂಡ ಹೆಂಡತಿ ಸಂಬಂಧ, ಮ್ಯಾರೇಜ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಹಾಗೆ ಕನ್ಸಿಡರ್ ಮಾಡೋದವರು, ಅವ್ರ ಕತೆ ಏನು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ, ಚರ್ಚೆ ಮಾಡ್ತಾ ಹೋಗೋಣ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರಲ್ಲಿ ವಿಡಿಯೋಸ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರಬಹುದು. ಇನ್ನು 7 ಸ್ಯಾಂಡ್ಸ್ ಟೂರಿಸಂ ಅವರ ನೆಕ್ಸ್ಟ್ ಟ್ರಿಪ್ ಶಿರ್ಡಿ, ಸಾಯಿಬಾಬಾ, ನಾಶಿಕ್, ತ್ರಯಂಬಕೇಶ್ವರ ಎಲ್ಲ ಹೋಗೋದಿರುತ್ತೆ. ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಆಸಕ್ತರು ಕಾಲ್ ಮಾಡಿ. ಸ್ನೇಹಿತರೆ, ವಿಚಾರಕ್ಕೆ ಬರೋಕ್ಕೂ ಮುಂಚೆ ಒಂದು ಸಿಂಪಲ್ ಲಾಜಿಕ್ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನವರೆಗೂ ಜಗತ್ತನ್ನ ಆಳಿದ್ಯಾರು? ಕಳೆದ ಒಂದು 70-80 ವರ್ಷಗಳಲ್ಲಿ ಎರಡನೇ ಮಹಾಯುದ್ಧ ಆದ್ಮೇಲೆ ಅದೇ G7 ರಾಷ್ಟ್ರಗಳು. ಆದ್ರೆ ಅಮೆರಿಕ, ಬ್ರಿಟನ್, ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ ಮತ್ತು ಜಪಾನ್ ಇವರೇ ಪ್ರಪಂಚದ ದೊಡ್ಡ ಅಣ್ಣಗಳು ಅಂತ ಪೋಸ್ ಕೊಡ್ತಾ ಇದ್ರು. ಇವರು ಹೇಳಿದ್ದೇ ವೇದವಾಕ್ಯ ಆಗಿತ್ತು. ಆದ್ರೆ ಈಗ ಸತ್ಯ ಏನು ಅಂದ್ರೆ, ಈ G7 ಈಗ ಓಲ್ಡ್ ಏಜ್ ಹೋಮ್ ತರ ಆಗಿ ಹೋಗಿದೆ. ಯುರೋಪ್ ಮೊದಲಿನ ಹಾಗಿಲ್ಲ. ಜರ್ಮನಿಯಲ್ಲಿ ಆರ್ಥಿಕ ಸಂಕಷ್ಟ ಇದೆ, ಬ್ರಿಟನ್ ನಿಧಾನಕ್ಕೆ ಮುಳುಗ್ತಾ ಇದೆ, ಫ್ರಾನ್ಸ್ ಅಮೆರಿಕದಿಂದ ದೂರ ಸರಿತಾ ಇದೆ, ಇಟಲಿ, ಕೆನಡಾಗಳು ಅಮೆರಿಕದ ಪಾರ್ಟ್ನರ್ಸ್ ಆಗಿ ಗ್ಲೋಬಲ್ ಪಾಲಿಟಿಕ್ಸ್ ಮಾಡುವಷ್ಟು ಸ್ಟ್ರಾಂಗ್ ಇಲ್ಲ. ಈ ನಡುವೆ ನ್ಯಾಟೋ ಅಂತ ಕೂಟ ಕಟ್ಕೊಂಡು ಇವರಿಷ್ಟು ದಿನ ಅಮೆರಿಕ ಮೇಲೆ ಡಿಪೆಂಡ್ ಆಗಿದ್ರು, ಈಗಲೂ ಇದ್ದಾರೆ. ಸೊ ಮಹಾ ಸ್ವಾರ್ಥಿ ಅಮೆರಿಕ, ವಿಶೇಷವಾಗಿ ಟ್ರಂಪ್, ಈಗ ಒಂದು ವಿಚಾರ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಹಳೆ ಫ್ರೆಂಡ್ಸ್ ಜೊತೆಗೆ ಇದ್ರೆ ಅಮೆರಿಕ ಉದ್ಧಾರ ಆಗಲ್ಲ, ಚೀನಾ ನಮಗಿಂತ ಫಾಸ್ಟ್ ಆಗಿ ಓಡುತ್ತೆ ಅನ್ನೋ ಸ್ಪಷ್ಟತೆ ಸಿಕ್ಕಿದೆ. ಹೀಗಾಗಿ ಅಮೆರಿಕ ಈಗ ದೂರ ಸರಿತಾ ಇದೆ. ಅದರಲ್ಲೂ ಟ್ರಂಪ್ ಒಬ್ಬ ಬಿಸ್ನೆಸ್ ಮ್ಯಾನ್, ಲಾಭ ಇಲ್ಲದ ಕಡೆ ಅವರು ₹1 ಕೂಡ ಹಾಕಲ್ಲ. ಯುದ್ಧ ನಿಲ್ಲಿಸೋಕು, ರೇರ್ ಅರ್ತ್ ಮಿನರಲ್ಸ್ ಕೇಳೋ ಈ ಮನುಷ್ಯ ಬಿಟ್ಟಿಯಾಗಿ ಇವ್ರನ್ನ ಸಾಕೋಕು ತಯಾರಿಲ್ಲ, ಸಾಯಿಸೋಕು ತಯಾರಿಲ್ಲ. ಹೀಗಾಗಿ ಈ G7 ಬದಲಿಗೆ ಹೊಸ ಕೂಟ ಕಟ್ಟೋಕೆ ಟ್ರಂಪ್ ಪ್ರಯತ್ನ ಪಡ್ತಾ ಇದ್ದಾರೆ. ಅದನ್ನ ಈಗ C5 ಅಂತ ಕರೆಯಲಾಗ್ತಾ ಇದೆ. C5 ಕೂಟ ರಹಸ್ಯ ದಾಖಲೆಗಳಲ್ಲಿ ಉಲ್ಲೇಖ. ಈಗ ನೇರ ವಿಚಾರಕ್ಕೆ ಬರೋಣ. ಮೊನ್ನೆ ಅಮೆರಿಕನ್ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ ಬಿಡುಗಡೆ ಆಗಿದ್ದು ನಿಮಗೆಲ್ಲ ಗೊತ್ತೇ ಇರ್ಬೋದು. ಅಮೆರಿಕಕ್ಕೆ ಬೆದರಿಕೆ ಯಾವುದು, ಲಾಭ ಯಾವುದು, ಅಮೆರಿಕ ಯಾವುದ್ರ ಕಡೆಗೆ ಫೋಕಸ್ ಮಾಡಬೇಕು, ಈ ಕುರಿತ ವಾರ್ಷಿಕ ವರದಿಯನ್ನು ರಿಲೀಸ್ ಮಾಡಲಾಗಿತ್ತು. ವರ್ಷನೂ ಮಾಡ್ತಾರೆ. ಅದರಲ್ಲಿ ಚೀನಾವನ್ನ ನೇರ ಥ್ರೆಟ್ ಅಂತ ಕರೆದ್ರೆ, ಭಾರತವನ್ನ ಪ್ರಮುಖ ಪಾರ್ಟ್ನರ್ ಅಂತ ಹೇಳಿದ್ರು, ರಷ್ಯಾ ಜೊತೆ ಸಂಬಂಧದ ಸುಧಾರಣೆ ಮಾಡಬೇಕು ಅನ್ನೋದನ್ನ ಒತ್ತಿ ಹೇಳಿದ್ರು. ಆದರೆ ಗೊತ್ತಿರಲಿ, ಇದೆಲ್ಲ ಅಫಿಷಿಯಲ್ ಮತ್ತು ಓಪನ್ ಆಗಿರೋದು. ಆದರೆ ಅನ್ಅಫಿಷಿಯಲ್ ಆಗಿ ಇನ್ನೊಂದು ಕಾರ್ಯತಂತ್ರವನ್ನ ಅಮೆರಿಕ ರೆಡಿ ಮಾಡಿದೆ. ಇದರಲ್ಲಿ ಅಮೆರಿಕ ಕೋರ್ 5 ಹೆಸರಿನ ಹೊಸ ಕೂಟದ ಪ್ಲಾನ್ ಮಾಡಿದ್ದು, ಅದರಲ್ಲಿ ಪ್ರಮುಖ ರಾಷ್ಟ್ರಗಳನ್ನು ಸೇರಿಸ್ಕೊಳ್ತಾ ಇದ್ದಾರೆ ಅಂತ ಪಾಲಿಟಿಕೋನಂತಹ ಸಾಕಷ್ಟು ಅಮೆರಿಕನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಅಷ್ಟೇ ಅಲ್ಲ, ಅಮೆರಿಕದ ಸರ್ಕಾರ ಅಂಥದ್ದೇನು ಇಲ್ಲ ಹೋಗ್ರಿ ಅಂತ ಹೇಳಿದ್ರು ಕೂಡ ಅಮೆರಿಕನ್ ತಜ್ಞರೇ ಇದರ ಬಗ್ಗೆ ನಾನಾ ವಿಶ್ಲೇಷಣೆ ಮಾಡ್ತಿದ್ದಾರೆ. ಟ್ರಂಪ್ ಇಂಥ ಒಂದು ಕೂಟ ಕಟ್ಟೋಕೆ ಪ್ರಯತ್ನ ಆರಂಭ ಮಾಡಿರೋದಂತೂ ಹೌದು. ಸೀರಿಯಸ್ಸಾ ಅಥವಾ ಯುರೋಪ್ನವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಕ ಅದು ಬೇರೆ ವಿಚಾರ. ಬಟ್ ಆ ರೀತಿಯವರು ಕೆಲಸ ಶುರು ಮಾಡಿದ್ದಾರೆ ಅಂತ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಕೆಲ ದಿನಗಳ ಹಿಂದೆ ಟ್ರಂಪ್ G7 ರಾಷ್ಟ್ರಗಳಲ್ಲಿ ಚೀನಾ ಮತ್ತು ರಷ್ಯಾಗಳು ಇರಬೇಕಾಗಿತ್ತು ಅಂತ ಹೇಳಿದ್ರು. ರಷ್ಯಾ ಹೊರಗೆ ಇಟ್ಟು ನಾವು ತಪ್ಪು ಮಾಡಿದ್ವಿ ಅಂತ ಮಾತನಾಡಿದ್ರು. ಆದರೆ ಇದನ್ನ ಉಳಿದ ರಾಷ್ಟ್ರಗಳು ವಿರೋಧ ಮಾಡಿದ್ವು. ಯುರೋಪ್ ಅಂತೂ ಏನಿದು ಅಸಂಬದ್ಧ ಅಂತ ಹೇಳಿತ್ತು.
ಆದರೂ ಕೂಡ ಈಗ ವರದಿಗಳ ಪ್ರಕಾರ ಅಮೆರಿಕ ಕೋರ್ 5 ಅಥವಾ C5 ಅನ್ನೋ ಕೂಟ ಕಟ್ಟೋ ಪ್ಲಾನ್ ಮಾಡಿ ಆಗಿದೆ. ಜಗತ್ತಿನ 5 ಪ್ರಮುಖ ರಾಷ್ಟ್ರಗಳು ಅಮೆರಿಕ, ಚೀನಾ, ರಷ್ಯಾ, ಭಾರತ, ಜಪಾನ್ಗಳು ಇದರಲ್ಲಿ ಇರಲಿದ್ದು G7ಗೆ ಇದು ಪರ್ಯಾಯವಾಗಿ ರೂಪುಗೊಳ್ಳಬೇಕು ಅನ್ನೋ ಲೆಕ್ಕಾಚಾರ ಅಂತ. ಹಾಗಿದ್ರೆ ಟ್ರಂಪ್ ಯಾಕೆ ಇದನ್ನ ಮಾಡೋಕ್ ಹೊರಟಿದ್ದಾರೆ? ಈ ಪ್ರಶ್ನೆ ಬರುತ್ತಲ್ವಾ. ಅಮೆರಿಕ ಮತ್ತು ಚೀನಾ ಪರಸ್ಪರ ವಿರೋಧಿಗಳು, ಹಾಗೆ ರಷ್ಯಾ ಅಮೆರಿಕ ಇಬ್ರು ಕೂಡ ಅಜನ್ಮ ಶತ್ರುಗಳು. ಇವರೇ ಒಂದಾದ್ರೆ ದ್ವೇಷ, ಯುದ್ಧ, ನ್ಯೂಕ್ಲಿಯರ್ ಬೆದರಿಕೆ ಎಲ್ಲ ಎಲ್ಲಿ ಹೋಗಬೇಕು ಅಂತ ನಿಮಗೆ ಅನಿಸ್ಬೋದು. ಶಸ್ತ್ರಾಸ್ತ್ರ ಉತ್ಪಾದಕರು ಎಲ್ಲಿಗೆ ಹೋಗಬೇಕು? ಬಾಗಲ ಹಾಕೊಂಡು ಅವ್ರ ಆಮೇಲೆ ಗಂಜಿ ಕುಡಿಬೇಕಾ ಅನ್ನೋ ಪ್ರಶ್ನೆ ಬರ್ಬೋದು. ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ವಿ. ಈಗ ಡೀಟೇಲ್ ಆಗಿ ಒಂದಷ್ಟು ನೋಡ್ತಾ ಹೋಗೋಣ ನಾವು. ಮೊದಲಿಗೆ G7 ವಿಚಾರಕ್ಕೆ ಬರೋಣ. G7 ರಾಷ್ಟ್ರಗಳಿಗ ಮುರಿದು ಹೋಗ್ತಿರೋ ಮನೆ. ಇಷ್ಟು ದಿನ ಅಮೆರಿಕ ಅನ್ನೋ ಗಟ್ಟಿ ಕಂಬದ ಕಾರಣಕ್ಕೆ ಅವರು ಬಿಗಿಯಾಗಿ ನಿಂತಿದ್ರು. ಅಮೆರಿಕ ಕೂಡ ಇವರಿದ್ರೆ ನನಗೆ ಬಲ ಅಂತ ಅಂದ್ಕೊಳ್ತಾ ಇತ್ತು. ಆದರೆ G7 ರಾಷ್ಟ್ರಗಳನ್ನ ಬಿಟ್ಟು ಕೂಡ ಈಗ ಜಗತ್ತು ಬದುಕ್ತಾ ಇದೆ. 1990ರಲ್ಲಿ ಎಲ್ಲ ರಾಷ್ಟ್ರಗಳ GDP ಜಗತ್ತಿನ 66% ಇತ್ತು. ಆಗ ಅವರೇ ಇಡೀ ಜಗತ್ತನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ಇವರ GDP ಮೌಲ್ಯ ಬರೀ 30%ಗೆ ಬಿದ್ದು ಹೋಗಿದೆ. ಇವರನ್ನ ಬಿಟ್ಟು ಕೂಡ 3.25% ಜಗತ್ತಿದೆ. ಅಷ್ಟೇ ಅಲ್ಲ, ಬ್ರಿಕ್ಸ್, SCO, ಆಸಿಯಾನ್ ನಂತಹ ಸಾಕಷ್ಟು ಬಲಿಷ್ಠ ಕೂಟಗಳು ಎದ್ದು ನಿಂತಿವೆ. ಅವು ದಿನ ದಿನಕ್ಕೂ ಸ್ಟ್ರಾಂಗ್ ಆಗ್ತಿವೆ. ಇವರ GDP ಉಬ್ಬುತ್ತಾ ಇದೆ. ಯುರೋಪಿಯನ್ ರಾಷ್ಟ್ರಗಳನ್ನ ದೂರ ಇಡ್ತಿರೋ ಈ ಏಷ್ಯನ್ ಕಂಟ್ರೀಸ್ ತಮ್ಮದೇ ಪರ್ಯಾಯ ಶಕ್ತಿ ಕೂಟಗಳನ್ನ ಮಾಡ್ಕೊಳ್ತಿದ್ದಾರೆ. ಸೊ ಓಡೋರ್ ಜೊತೆಗೆ ಸೇರ್ಕೊಂಡು ಓಡೋಣ, ಅದು ಬಿಟ್ಟು ಯುರೋಪ್ ಅನ್ನೋ ಭಾರವನ್ನ ಕುತ್ತಿಗೆ ಕಟ್ಕೊಂಡು ನೇತಾಡಿದ್ರೆ ನಾವು ಉದ್ಧಾರ ಆಗಲ್ಲ ಅನ್ನೋದು ಅಮೆರಿಕ ಗೊತ್ತು. ಅದರಲ್ಲೂ ಏಷ್ಯನ್ ರಾಷ್ಟ್ರಗಳ ಮೇಲೆ ಚೀನಾ, ರಷ್ಯಾ, ಭಾರತದಂತ ರಾಷ್ಟ್ರಗಳು ಅಮೆರಿಕ ವಿರೋಧಿಗಳು ಪ್ರಾಬಲ್ಯ ಸಾಧಿಸ್ತಾ ಇದಾರಲ್ಲ. ಸೊ ಇಂಥ ಟೈಮ್ನಲ್ಲಿ ಹಾಗೆ ಸಪರೇಟ್ ಆಗಿಬಿಟ್ರೆ, ಅಮೆರಿಕದ ಎದುರಾಳಿಗಳಾಗಿ ರೂಪುಗೊಂಡ್ಬಿಟ್ರೆ ಹಿತಾಸಕ್ತಿ ಧಕ್ಕೆ ಆಗತ್ತಲ್ಲ. ಬೆಳೀತಿರೋ ಜಗತ್ತಲ್ಲಿ ಅಮೆರಿಕದ ಉಪಸ್ಥಿತಿ ಇಲ್ಲವಾಗತ್ತೆ. ಪವರೂ ಇಲ್ಲದ, ನೆಮ್ಮದಿಯೂ ಇಲ್ಲದ, ಬರ್ತಾ ಬರ್ತಾ ಕುಗ್ತಿರೋ ಈ ಯುರೋಪಿಯನ್ನರನ್ನ ನಂಬ್ಕೊಂಡ್ರೆ ಮುಂದೆ ನಾವು ಅತಂತ್ರರಾಗ್ತೀವಿ ಅಂತ ಅಮೆರಿಕ ಅನ್ಕೊಂಡಿದೆ. ಅಷ್ಟು ಮಾತ್ರ ಅಲ್ಲ, ಇವ್ರನ್ನ ಪ್ರತ್ಯೇಕವಾಗಿ ಬಿಟ್ರೆ ಮುಂದೆ ಮಿಡಲ್ ಈಸ್ಟ್ ಮತ್ತು ಇಂಡೋ ಪೆಸಿಫಿಕ್ ಭಾಗದಲ್ಲೆಲ್ಲ ಇವ್ರದೇ ಟೋಟಲ್ ಪ್ರಾಬಲ್ಯ ಆಗಿಬಿಡುತ್ತೆ. ಇದು ಅಮೆರಿಕದ ಹಿತಾಸಕ್ತಿ ಮತ್ತು ಸ್ಟ್ರಾಟಜಿಕ್ ಧಕ್ಕೆ. ಅಮೆರಿಕಗೆ ಮಾರ್ಕೆಟ್ ಕೂಡ ಇಂಪಾರ್ಟೆಂಟ್ ಈ ಭಾಗದಲ್ಲಿ. ಲಾಂಗ್ ಟರ್ಮ್ನಲ್ಲಿ ಅಮೆರಿಕ ಲೀಡರ್ ಅಂತ ಕರ್ಸ್ಕೊಳ್ಳೋದಿಲ್ಲ ಇಲ್ಲೆಲ್ಲ ಅಡಚಣೆ ಆಯಿತು ಅಂತ ಹೇಳಿದ್ರೆ. ಹೀಗಾಗಿ C5 ಕೂಟ ಕಟ್ಟೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ವೈಟ್ ಹೌಸ್ನ ಮಾಜಿ ಅಧಿಕಾರಿ ಒಬ್ರು ಮಾತನಾಡಿ, C5 ಕಾನ್ಸೆಪ್ಟ್ ಅನ್ನೋದು ಶಾಕ್ ಆಗೋ ವಿಚಾರ ಅಲ್ಲ, ಆಲ್ರೆಡಿ ಚರ್ಚೆಯಲ್ಲಿತ್ತು. G7 ರಾಷ್ಟ್ರಗಳು ಮತ್ತು ಈಗ ಭದ್ರತಾ ಮಂಡಳಿಯಲ್ಲಿರೋ ಎಲ್ಲರೂ ಕೂಡ ಇಂಪಾರ್ಟೆಂಟ್ ಪ್ಲೇಯರ್ಗಳಾಗಿ ಉಳ್ಕೊಂಡಿಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಈ ಕೋರ್ 5 ರಾಷ್ಟ್ರಗಳ ಮೊದಲ ಅಜೆಂಡಾದ ಬಗ್ಗೆನೂ ಹೇಳಲಾಗಿದೆ. ಈ ರಾಷ್ಟ್ರಗಳು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಸೌದಿ ಮತ್ತು ಇಸ್ರೇಲ್ ನಡುವೆ ಸಂಬಂಧ ಸುಧಾರಣೆ ಮಾಡೋದು, ಆಮೇಲೆ ಜಾಗತಿಕ ಸಮಸ್ಯೆಗಳ ಬಗ್ಗೆ ರಚನಾತ್ಮಕವಾಗಿ ಕೆಲಸ ಮಾಡೋದು ಅಂತ ಅದರಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಲಾಗ್ತಿದೆ. ಈ ತರ ಮಾಡಿದ್ರೆ ಅಮೆರಿಕಗೆ ಸಾಕಷ್ಟು ಲಾಭ ಇದೆ. ಮತ್ತೆ ಬಲಾಢ್ಯ ರಾಷ್ಟ್ರಗಳ ಗುಂಪನ್ನ ಮಾಡಿಕೊಂಡು ಹೊಸ ಬಲಾಢ್ಯರಲ್ಲ, ಇವು ಹೊಸ ಉದಯೋನ್ಮುಖ ರಾಷ್ಟ್ರಗಳಲ್ಲ, ಅವ್ರದ್ದು ಕೂಟ ಕಟ್ಕೊಂಡು ಅದಕ್ಕೂ ನಾನೇ ಲೀಡರ್ ಅಂತ ಹೇಳಿ ಅಮೆರಿಕ ತನ್ನ ಡಿಕ್ಲೇರ್ ಮಾಡ್ಕೋಬಹುದು. ಹೇಗೂ ಭಾರತ, ಚೀನಾ, ರಷ್ಯಾನ ಏನೂ ಮಾಡೋಕ್ಕಾಗಲ್ಲ ಅಮೆರಿಕ. ಈಗ ಅಷ್ಟೊಂದೆಲ್ಲ ಪ್ರೆಷರೈಸ್ ಮಾಡೋಕ್ಕಾಗೋದಿಲ್ಲ. ಅಮೆರಿಕ ಕೂಡ ಡಿಪೆಂಡ್ ಆಗಿದೆ ಸಪ್ಲೈ ಚೈನ್ಗೋಸ್ಕರ. ಹಾಗಿರೋ ಟೈಮ್ನಲ್ಲಿ ಅವ್ರನ್ನೆಲ್ಲ ಒಂದುಗೂಡಿಸಿ ಅವ್ರ ಲೀಡರ್ ಅಂತ ನಾನೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ರೆ ಅವ್ರ ಜೊತೆ ಬಾರ್ಗೇನ್ ಮಾಡೋಕ್ಕೆ ಅಥವಾ ಅವ್ರ ಮೇಲೆ ಒಂಚೂರು ಪ್ರಭಾವ ಬೀರೋಕೆ ದಾರಿ ಓಪನ್ ಆಗುತ್ತಲ್ಲ ಅನ್ನೋ ಲೆಕ್ಕಾಚಾರ. ಹಾಗೆ ರಷ್ಯಾ ಜೊತೆಗೂ ಕೂಡ ಒಂದು ವಿವಾದ ಎಂಡ್ ಆಗ್ಬೋದು. ಹಾಗೆ ಅಮೆರಿಕದ ಕೋರ್ ಸಮಸ್ಯೆಗಳ ಮೇಲೆ ಗಮನ ಹರಿಸ್ಬೋದು. ಈಗ ಆಲ್ರೆಡಿ ಯುರೋಪ್ ಕಡೆಗೆ ಹೆಚ್ಚು ಫೋಕಸ್ ಮಾಡೋದು ಬಿಟ್ಟು ನಾವು ವೆನೆಜುವೆಲಾದಂತಹ ಸಮಸ್ಯೆಗಳ ಕಡೆಗೆ, ನಶೆ ಹಾಗೂ ಅಕ್ರಮ ವಲಸಿಗರ ಕಡೆಗೆ ಫೋಕಸ್ ಮಾಡಬೇಕು ಅಂತ ಅಮೆರಿಕದ ಸೆಕ್ಯೂರಿಟಿ ರಿಪೋರ್ಟ್ ಕೂಡ ಹೇಳಿದೆ. ಸೊ ಅದಕ್ಕೆಲ್ಲ ಬಲ ಸಿಗಬೇಕು ಅಂದರೆ ಏಷ್ಯಾದ ಈ ಪ್ರಬಲ ರಾಷ್ಟ್ರಗಳ ಸಹಕಾರ ಮುಖ್ಯ. ಯಾಕಂದರೆ ಅಮೆರಿಕದ ಶತ್ರುಗಳಿಗೆ ಈ ರಷ್ಯಾ, ಚೀನಾಗಳೇ ಬೆನ್ನೆಲುಬು. ಹಾಗೆ ಭಾರತ, ಚೀನಾ, ರಷ್ಯಾಗಳು ಹತ್ರ ಆದಷ್ಟು ಕೂಡ ಈ RIC ಕೂಟ ಗಟ್ಟಿ ಆಯಿತು ಅಂತ ಹೇಳಿದ್ರೆ, ಮತ್ತಷ್ಟು ರಿವೈವ್ ಆಯಿತು ಅಂದರೆ ಅಮೆರಿಕ ಗ್ಲೋಬಲಿ ವೀಕ್ ಆಗಿಬಿಡುತ್ತೆ. ಅಮೆರಿಕ ಇವ್ರ ಮುಂದೆ ವೀಕ್ ಆಗಿ ಕಾಣುತ್ತೆ. ಹಾಗೆ ಜಪಾನ್ ಕೂಡ ನೆಗ್ಲೆಕ್ಟ್ ಮಾಡೋ ಪವರ್ ಅಲ್ಲ, ಅವ್ರು ಇವತ್ತಿಗೂ ಕೂಡ ಎಕನಾಮಿಕ್ ಮತ್ತು ಟೆಕ್ನಾಲಜಿಕಲ್ ಸೂಪರ್ ಪವರ್ ಜಪಾನ್. ವರ್ಲ್ಡ್ ಆರ್ಡರ್ ಚೇಂಜ್. ನಿಮ್ಗೆ ಗೊತ್ತಿರೋ ಹಾಗೆ 2ನೇ ಮಹಾಯುದ್ಧ ಆದ್ಮೇಲೆ ಇಡೀ ಜಗತ್ತು 3 ಬಣಗಳಾಗಿ ಒಡೆದು ಚೂರಾದ್ವು. ಒಂದು ಅಮೆರಿಕ ನೇತೃತ್ವದ ಬಣ ಆದ್ರೆ ಇನ್ನೊಂದು ಸೋವಿಯತ್ ನೇತೃತ್ವದ ಬಣ, ಮತ್ತೊಂದು ಅಲಿಪ್ತ ರಾಷ್ಟ್ರಗಳ ಕೂಟ. ಈ ಅಲಿಪ್ತ ರಾಷ್ಟ್ರಗಳ ಕೂಟಕ್ಕೆ ಅಷ್ಟು ಮಹತ್ವ ಇರಲಿಲ್ಲ. ಆದರೆ ಸೋವಿಯತ್ ಮತ್ತು ಅಮೆರಿಕ ನಡುವಿನ ಕಿತ್ತಾಟ ವರ್ಲ್ಡ್ ಆರ್ಡರ್ನಲ್ಲಿ ದೊಡ್ಡ ಬದಲಾವಣೆ ತಗೊಂಬಂತು. ಒಬ್ರಿಗೊಬ್ರು ಅಣ್ವಸ್ತ್ರಗಳನ್ನು ನಿರ್ಮಾಣ ಮಾಡಿಕೊಂಡ್ರು. 100 ಸರ್ಕಾರಗಳು ಉರುಳಿ ಬಿದ್ವು. ಎಷ್ಟೋ ರಾಷ್ಟ್ರಗಳು ನಾಶ ಆದವು. ಹೇಳ್ತಾ ಹೋದರೆ ಕಳೆದ 80 ವರ್ಷಗಳಲ್ಲಿ ಇವರಿಬ್ಬರ ಸೇಡಿಗೆ ಸತ್ತವರನ್ನ ಲೆಕ್ಕ ಇಡೋಕ್ಕೂ ಆಗಲ್ಲ. ಇವತ್ತಿಗೂ ಯುಕ್ರೇನ್ ಮತ್ತು ಮಿಡಲ್ ಈಸ್ಟ್ನಲ್ಲಿ ಈ ಇಬ್ಬರ ಸೇಡಿಗೆ ಯುದ್ಧ ನಡೀತಾನೆ ಇರುತ್ತೆ. ಆದ್ರೆ ಈಗ ಈ ಕೋರ್ 5 ಕೂಟ ಏನಾದರೂ ಜಾರಿಗೆ ಬಂದ್ರೆ ವರ್ಲ್ಡ್ ಆರ್ಡರ್ನಲ್ಲಿ ಪರಿಣಾಮ ಉಂಟಾಗುತ್ತೆ. ಯುರೋಪ್ ಮತ್ತು ಅಮೆರಿಕ ಸೆಂಟ್ರಿಕ್ ಇದ್ದ ಜಗತ್ತು ಈಗ ಏಷ್ಯಾ ಕಡೆಗೂ ಕೂಡ ಶಿಫ್ಟ್ ಆಗುತ್ತೆ. ಹಾಗಂತ ಇವ್ರ ನಡುವೆ ಎಲ್ಲ ಸರಿ ಹೋಗುತ್ತೆ ಅಂತ ಅಲ್ಲ, ಅದಷ್ಟು ಸುಲಭ ಕೂಡ ಇಲ್ಲ.
ಆದರೆ ವೈರತ್ವ ಚೂರು ಕಮ್ಮಿ ಆಗ್ಬೋದು. ವ್ಯಾಪಾರ ಮತ್ತು ಆರ್ಥಿಕತೆ ಅನ್ನೋದು ರಾಜಕೀಯಕ್ಕಿಂತ ತುಂಬಾ ಬೇರೆ ಲೆವೆಲ್ನಲ್ಲಿದೆ. ಯುದ್ಧ ನಡೀತಾ ಇದ್ರೂ ಕೂಡ ಯುರೋಪಿಯನ್ ರಾಷ್ಟ್ರಗಳು ರಷ್ಯಾದಿಂದ ಇವತ್ತಿಗೂ ನ್ಯಾಚುರಲ್ ಗ್ಯಾಸ್ ತಗೊಳ್ತಿರೋದೇ ಇದಕ್ಕೆ ಸಾಕ್ಷಿ. ಸೊ ಈ ದೈತ್ಯರ ನಡುವೆ ಎಲ್ಲಾ ಹೊಂದಾಣಿಕೆ ಇಲ್ಲ ಅಂದ್ರೂ ಕೂಡ ಕೊಳ್ಳುವಿಕೆ ಈಸಿಯಾಗಿ ಆಗ್ಬೋದು, ಹೆಚ್ಚಾಗ್ಬೋದು. ಟೆಕ್ನಾಲಜಿ ಪ್ಲಸ್ ಹಣ ಬಲ ಇರೋ ಅಮೆರಿಕ, ಜಗತ್ತಿನ ಫ್ಯಾಕ್ಟರಿ ಆಗಿರೋ ಚೀನಾ, ಅಪಾರ ಪ್ರಮಾಣದ ನೈಸರ್ಗಿಕ ಸಂಪತ್ತನ್ನು ಹೊಂದಿರೋ ರಷ್ಯಾ, ಅತಿ ದೊಡ್ಡ ಮಾರುಕಟ್ಟೆ ಪ್ಲಸ್ ಯುವ ಮಾನವ ಸಂಪನ್ಮೂಲ ಹೊಂದಿರೋ ಭಾರತ, ತಂತ್ರಜ್ಞಾನದ ದೊಡ್ಡ ಶಕ್ತಿಯಾಗಿರೋ ಜಪಾನ್, ಎಲ್ಲರೂ ಒಂದಾದರೆ ಜಗತ್ತನ್ನು ಈ 5 ರಾಷ್ಟ್ರಗಳು ರೂಲ್ ಮಾಡೋಕೆ, ಅಂದರೆ ಎಲ್ಲ ವಶಪಡಿಸ್ಕೊಂಡು ರಾಷ್ಟ್ರಗಳನ್ನು ಆಳ್ತಾವೆ ಅಂತಲ್ಲ, ಜಗತ್ತಿನ ಮುಖ್ಯ ಡಿಸಿಷನ್ ಮೇಕರ್ಸ್ ಅಥವಾ ಜಗತ್ತನ್ನ ಮುಂದೆ ಇನ್ನೊಂದು 50-100 ವರ್ಷ ರೂಪಿಸೋ ಶಕ್ತಿಗಳಾಗ್ತಾರೆ ಅನ್ನೋ ಲೆಕ್ಕಾಚಾರ. ಇಲ್ಲಿ ಭಾರತದ ರೋಲ್ ಕೂಡ ಇಂಪಾರ್ಟೆಂಟ್ ಆಗ್ಬೋದು. ಯಾಕಂದ್ರೆ ನಾವು ನ್ಯೂಟ್ರಲ್ ಕಿಂಗ್ಗಳು, ನಾವು ಹಗ್ಗದ ಮೇಲೆ ನಡೆಯೋರು. ನಾವು ರಷ್ಯಾ ಜೊತೆಗೂ ಚೆನ್ನಾಗಿದ್ದೀವಿ, ಅಮೆರಿಕದೊಟ್ಟಿಗೂ ಚೆನ್ನಾಗಿದ್ದೀವಿ, ಜಪಾನ್ ಒಟ್ಟಿಗೂ ಚೆನ್ನಾಗಿದ್ದೀವಿ. ನಾವು ಚೀನಾ ಜೊತೆನೂ ಮಾತಾಡಿಕೊಂಡು ಅವಾಗವಾಗ ಮೀಟ್ ಹಾಕ್ಕೊಂಡು ಒಂದು ಲೆವೆಲ್ಗೆ ಸಂಬಂಧವನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಎಲ್ಲರನ್ನ ಒಂದೇ ಟೇಬಲ್ನಲ್ಲಿ ಕೂರಿಸೋ ಆ ಮಧ್ಯಸ್ಥಿಕೆ ಮಾಡೋ ಶಕ್ತಿ ಭಾರತಕ್ಕಿದೆ. ಆದರೆ ಪುಟಿನ್ ಇದಕ್ಕೆ ಒಪ್ಕೊಳ್ತಾರಾ? ಎರಡೂ ಕೈಗಳಿಂದ ಬಾಚಿ ತಪ್ಕೊಳ್ಬೋದು. ಯಾಕಂದರೆ ರಷ್ಯಾಗೆ ಮೇನ್ ಗಲಾಟೆ ಇರೋದೇ ಯುರೋಪ್ನೊಂದಿಗೆ. ಅದರಲ್ಲೂ ಕೂಡ ಮತ್ತೆ ರಷ್ಯಾ ಯುರೋಪ್ ಅಲ್ವಾ ಕೇಳ್ಬೋದು. ರಷ್ಯಾದ ಒಂದು ತುಂಡು ಯುರೋಪ್ನಲ್ಲೂ ಕೂಡ ಬರುತ್ತೆ. ಎರಡೂ ಕಡೆ ಇದೆ ರಷ್ಯಾ, ಏಷ್ಯಾ ಮತ್ತು ಯುರೋಪ್ನಲ್ಲಿ. ಇನ್ನೊಂದಷ್ಟು ಯುರೋಪಿಯನ್ ರಾಷ್ಟ್ರಗಳು ಕೂಡ ಇದ್ದಾವೆ. ಆದರೆ ಈ ವೆಸ್ಟರ್ನ್ ಯುರೋಪ್ ಇದೆಯಲ್ಲ, ಸೆಂಟ್ರಲಿಂದ ಆ ಕಡೆಗೆ ವೆಸ್ಟರ್ನ್ ಯುರೋಪ್, ಅವರೊಂದಿಗೆ ತುಂಬ ಪ್ರಾಬ್ಲಮ್ ಇರೋದು. ನ್ಯಾಟೋ ಮೆಂಬರ್ಸ್ ಒಂದಿಗೆ ಜಾಸ್ತಿ ಪ್ರಾಬ್ಲಮ್ ಇರೋದು ಈ ಪುಟಿನ್ಗೆ ಮತ್ತು ರಷ್ಯಾಗೆ. ಅವರ ವಿಸ್ತರಣಾವಾದ, ಅಂದರೆ ನ್ಯಾಟೋನ ಹತ್ತಿರ ತರ್ತಾ ಇದ್ದಾರೆ ಅನ್ನೋದು ಇವರ ಆಕ್ರೋಶ. ಹಾಗೆ ಅವರು ರಷ್ಯಾ ಮೇಲೆ ಹಾಕಿರೋ ಬ್ಯಾನ್, ಅಮೆರಿಕ ಯುದ್ಧ ಎಂಡ್ ಮಾಡ್ಸೋಣ, ರಷ್ಯಾಗೊಂಚೂರು ಜಾಗ ಬಿಟ್ಕೊಡೋಣ ಅಂತ ಹೇಳಿ ಡೀಲ್ ಮುಂದಿಟ್ಟರು ಕೂಡ ಯುರೋಪ್ನವ್ರು ಒಪ್ಪದೇ ಇರೋದು. ಅದೆಲ್ಲ ನೋಡಿದ್ರೆ ಪುಟಿನಿಗೆ ಗೊತ್ತು ಅಮೆರಿಕ ಎಲ್ಲೋ ದೂರದಲ್ಲಿದೆ. ಮೇನ್ ಪ್ರಾಬ್ಲಮ್ಮೇ ಇವರು ಅಮೆರಿಕದ ದಾಂಪತ್ಯದ ಸಂಗಾತಿಯಾಗಿರೋ ಯುರೋಪಿಯನ್ನರ ದೊಡ್ಡ ಪ್ರಾಬ್ಲಮ್ ಅನ್ನೋದು ರಷ್ಯಾಗೂ ಮುಂಚಿನಿಂದಲೂ ಕೂಡ ಮೈಂಡಲ್ಲಿರೋ ವಿಚಾರ. ಹಾಗಾಗಿ ಒಂದು ಕಡೆ ಅಮೆರಿಕ, ಮತ್ತೊಂದು ಕಡೆ ಈ ಚೀನಾ ಮತ್ತು ಭಾರತ ಅಂತೂ ಏನೂ ಪ್ರಾಬ್ಲಮ್ ಇಲ್ಲ ರಷ್ಯಾಗೆ. ಫ್ರೆಂಡ್ಲಿ ಕಂಟ್ರೀಸ್. ಜಸ್ಟ್ ಅಮೆರಿಕ ಮತ್ತು ಜಪಾನ್ ಅವರಿಬ್ರು ಕೂಡ ಫ್ರೆಂಡ್ಲಿ ಆಗಿಬಿಟ್ರೆ, ಅಥವಾ ವ್ಯವಹಾರ ಮಾಡೋ ಲೆವೆಲ್ಗಾದರೂ ಆಗಿಬಿಟ್ರೆ, ನಿರ್ಬಂಧಗಳನ್ನೆಲ್ಲ ತೆಗೆದುಬಿಟ್ರೆ ಮತ್ತೆ ರಷ್ಯಾ ಚಿಗುರು ಬಿಡಬಹುದು ಅನ್ನೋದು ಪುಟಿನ್ ಲೆಕ್ಕಾಚಾರ ಕೂಡ ಇದ್ದೇ ಇರುತ್ತೆ. ಇನ್ನು ಚೀನಾ ವಿಚಾರಕ್ಕೆ ಬಂದರೆ, ಚೀನಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಇತ್ತು, ಆದರೆ G7 ಕೂಟದಲ್ಲಿ ಚೀನಾ ಇರಲಿಲ್ಲ. ಆದರೆ ಈಗ C5 ಅಂತ ಹೇಳಿ ಒಂದು ಕೂಟ ಆಗಿ ಅದರಲ್ಲಿ ಚೀನಾ ಕೂಡ ಒಂದು ಇಂಪಾರ್ಟೆಂಟ್ ಪ್ಲೇಯರ್ ಅಂತ ಆಗಿಬಿಟ್ರೆ ಅಗೇನ್ ಚೀನಾದ ಸ್ಟೇಟಸ್ ಕೂಡ ಗ್ಲೋಬಲ್ ಆರ್ಡರ್ನಲ್ಲಿ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಆಲ್ರೆಡಿ ಅವರು ಡಾಮಿನೆಂಟ್ ಪವರ್, ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಹಾಗೆ ಜಗತ್ತಿನಾದ್ಯಂತ ತಂದು ಕಮ್ಮಿ ರೇಟಿಗೆ ತಂದು ಸುರಿತೀರಾ, ನಮ್ಮ ಬಿಸ್ನೆಸ್ ಎಲ್ಲ ಹಾಳು ಮಾಡ್ತೀರಾ, ನಮ್ಮ ಇಂಡಸ್ಟ್ರಿನೆಲ್ಲ ಸಾಯಿಸ್ತಾ ಇದ್ದೀರಾ ಅಂತ ಹೇಳಿ ಏನೋ ಆರೋಪಗಳನ್ನು ಮಾಡಲಾಗುತ್ತೆ ಚೀನಾ ಮೇಲೆ. ಟ್ರೇಡ್ ವಾರ್ ಎಲ್ಲ ನಡೆಯುತ್ತೆ. ಅದೆಲ್ಲ ಚೂರು ಕಮ್ಮಿ ಆಗಿ ಜಗತ್ತಿನಾದ್ಯಂತ ಇನ್ನಷ್ಟು ವ್ಯಾಪಾರ ಮಾಡೋಕ್ಕೆ ಚೀನಾ ಅಂಗಡಿ ಓಪನ್ ಮಾಡಿಕೊಂಡು ಹಡಗಲ್ ತುಂಬಿಕೊಂಡು ಹೊರಡೋಕು ಇದರಿಂದ ಅನುಕೂಲ ಆಗ್ಬೋದು. ಇದೆಲ್ಲ ವಿಶ್ಲೇಷಣೆ ಸ್ನೇಹಿತರೆ. ಸದ್ಯಕ್ಕೆ ಇದೊಂದು ಐಡಿಯಾ ರೂಪದಲ್ಲಿ ಅಮೆರಿಕದಲ್ಲಿ ಚರ್ಚೆ ನಡೀತಾ ಇದೆ. ಟ್ರಂಪ್ ತಲೆಯಲ್ಲಿ ಕಾನ್ಸೆಪ್ಟ್ ಇದೆ ಅನ್ನೋದು ಈಗ ಇರುವಂಥ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂತೆ 360 ಡಿಗ್ರಿ ವಿಶ್ಲೇಷಣೆಯನ್ನು ನಾವು ಮಾಡೋ ಪ್ರಯತ್ನ ನಡೆಸಿದ್ದೀವಿ. ನಿಮಗೇನು ಅನಿಸ್ತು ಕಾಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.